ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಇಂಥದ್ದಿಲ್ಲ. ನಮ್ಮ ಪಾಲಿಸಿನೇ ಹಾಗೆ. ಬ್ಯಾಡ್ಜ್ ಮಾಡಿದ್ರು 2 ರಿಂದ 3 ರೂಪಾಯಿ ಮುಗಿಬೇಕು ಅಂತ. ಈಗ ಬ್ಯಾಡ್ಜ್ ನೋಡಿದ್ರೆ ಒಂದು 25 ರೂಪಾಯಿ ಮಾಡ್ತಾರೆ, 30 ರೂಪಾಯಿ, 40 ರೂಪಾಯಿ ಬ್ಯಾಡ್ಜ್ ಎಲ್ಲ ಮಾಡ್ತಾರೆ. ಇಷ್ಟು ದುಡ್ದು ಶರ್ಟೇ ಕಾಣಬಾರ್ದು ಅಷ್ಟೇ. ಅದನ್ನೇ ಹೇಳ್ತಿರೋದು ನಾನು. ಈ ಬ್ಯಾಡ್ಜಿನ ಕಾನ್ಸೆಪ್ಟೇ ಹಂಗೆ. ನನಗೆ ನೋಡಿದ ತಕ್ಷಣ ಖುಷಿ ಪಟ್ಟೆ, ಶವಾಶ್ ಇವರು ಯೋಚನೆ ಮಾಡಿದ್ರು ಅಂತ. ಬಟ್ ಕಲ್ಪನೆ ಹಂಗೆ ಕಟ್ಕೊಳ್ಳಿ, ಕಡಿಮೆ ಖರ್ಚು ಜಾಸ್ತಿ ಕೆಲಸ ಮಾಡೋಣ ಅಂತ. ಯುವಕರಿರೋದು ಮೈ ಮುರಿದು ದುಡಿಯೋಕ್ಕೆ, ದುಡ್ಡನ್ನು ವ್ಯರ್ಥ ಮಾಡ್ಲಿಕ್ಕಲ್ಲ. ಈ ಕಾನ್ಸೆಪ್ಟ್ ಇರಲಿ. ಎನರ್ಜಿ ಫುಲ್ ಖಾಲಿ ಮಾಡೋಣ, ಅವಾಗ ಏನಾಗುತ್ತೆ, ಎನರ್ಜಿ ಜಾಸ್ತಿ ಯೂಸ್ ಆಗುತ್ತೆ. ಅದಕ್ಕೆ ನಾನು ತುಂಬ ಪ್ರೋಗ್ರಾಮ್ ಜೋಡಿ, ಇವರೆಲ್ಲ ಬೈತಿರ್ತಾರೆ, ಗಲಾಟೆ ಮಾಡ್ತಿರ್ತಾರೆ, ಒಂದರಿಂದ ಒಂದು ಪ್ರೋಗ್ರಾಮ್ ತರ್ತಾನೆ ಇರ್ತಿರಲ್ಲ ಅಂತ. ನಾನು ಹೇಳೋದು, ನಿಮಗೆ ಒಂದು ಪ್ರೋಗ್ರಾಮ್ ಕೊಟ್ಟರೆ ನಾನು 3 ಪ್ರೋಗ್ರಾಮ್ ಮಾಡಿರ್ತೀನಿ. ಈಗ ನೆಕ್ಸ್ಟ್ ಇಲ್ಲಿಂದ ಹೋದ ತಕ್ಷಣ ಏನು ಪ್ರೋಗ್ರಾಮ್ ಇದೆ ಗೊತ್ತಾ? ನಾಳೆ ಮೀಟಿಂಗ್ ಇದೆ. ಮಾರ್ಚ್ 15ಕ್ಕೆ ಒಂದು ಪ್ರೋಗ್ರಾಮ್ ಇದೆ. ಸಂದೀಪ್ ಉನ್ನಿಕೃಷ್ಣನ್ ಹುಟ್ಟಿದ ಹಬ್ಬ ಅವತ್ತು, 26/11 ಸಂದೀಪ್ ಉನ್ನಿಕೃಷ್ಣನ್ ಅವ್ನು ಹುಟ್ಟಿದಬ್ಬ. ಅವ್ರ ತಂದೆ ತಾಯಿ ಜೊತೆಗೆ ಸೆಲೆಬ್ರೇಟ್ ಪ್ರತಿ ವರ್ಷ ನಾನು ಮಾಡ್ತೀನಿ. ಬಟ್ ಪ್ರತಿ ವರ್ಷ ಹೋಗ್ತಿದ್ದೆ ನಾನು. ಈ ವರ್ಷ ನನಗೆ ಅನಿಸ್ತು ಭಾನುವಾರ ಇರೋದ್ರಿಂದ ತರುಣರನ್ನೆಲ್ಲ ಸೇರಿಸೋಣ ಅಂತ. ಒಂದ್ಸಲ ಕಾಲೇಜ್ ಹುಡುಗರೆಲ್ಲ ಬರಲಿ, ಯಾರ್ಯಾರಿಗೆ ಹುಚ್ಚಿದೆಯೋ ಬರಲಿ, 300-400 ಜನ ಒಂದೇ ಥಾಟ್ ಇರೋರು ಬರ್ತಾರೆ, ಅವರೆಲ್ಲರೂ ಒಂದು ಕಡೆ ಸೇರೋಣ ಅಂತ. ಬಟ್ ನಮ್ಮ ಕಾನ್ಸಂಟ್ರೇಟ್ ಇರೋದು 23 ಮಾರ್ಚ್ಗೆ. ಸೈಕಲ್ ಯಾರ್ಯಾರ ಹತ್ರ ಇಲ್ಲೋ ಸೈಕಲ್ ಹುಡ್ಕಾಡೋಕೆ ಶುರು ಮಾಡಿ, ಎಲ್ಲರೂ ಸೈಕಲ್ ಹೊಡೆಯೋಕೆ ಶುರು ಮಾಡಿ. ಸರ್ವಶಿಕ್ಷಾ ಅಭಿಯಾನ ಸರ್ಕಾರ ಕೊಟ್ಟಿದೆಯಲ್ಲ ಅಂತ. ಆದ್ರೆ ಸರ್ಕಾರನೂ ಒಳ್ಳೆ ಸೈಕಲ್ ಕೊಟ್ಟಿದೆ. ಈ ವರ್ಷ ಬಿಟ್ರೆ ಮುಂದಿನ ವರ್ಷ ಬರಬಾರದು ಅದು. ಅದಕ್ಕೆ ಒಂದ್ಸಲ ಶುರು ಮಾಡಿ. ಏನಾಗಿದೆ ಅಂದ್ರೆ, ಸೈಕಲ್ ಹೊಡೆಯೋದು ಬಡವರು ಅಂತ ಹಂಗೆ ನಂಬ್ಕೊಂಡ್ಬಿಟ್ಟಿದ್ದಾರೆ ಜನ. ಸ್ವಲ್ಪ ಶ್ರೀಮಂತಿಗೆ ಬಂತು ಅಂದರೆ ಬೈಕ್ ತರಬೇಕು ಅಂತ ಸ್ವಲ್ಪ ಚೇಂಜ್ ಮಾಡೋಣ. ನಾನು ಎಷ್ಟರ ಮಟ್ಟಿಗೆ ಮಾಡಿದ್ದೀವಿ ಅಂತಂದರೆ, ನನ್ನ ಜೊತೆ ಅನೇಕ ಲೆಕ್ಚರ್ಗಳು ಬರ್ತಾರೆ, ಸೈಕಲ್ ತೊಗೊಂಡು ಬರ್ತಾರೆ. ಕಾರ್ಪೊರೇಟ್ನಲ್ಲಿ ಕೆಲಸ ಮಾಡೋರು ಈ ಪೋಸ್ಟ್ ಎಲ್ಲ ನೋಡಿ ನಾನೊಂದು ಸೈಕಲ್ ತೊಗೊಂಡು ಫೋಟೋ ಹಾಕ್ಕೊಂಡೆ, ನಾನು ಸೈಕಲ್ ತೊಗೊಂಡಿದ್ದೀನಿ ಅಂತ ಅವ್ರಿಗೆಲ್ಲ ಕಳಿಸ್ಕೊಟ್ಟೆ. ಅವರು ತೊಗೊಂಡು ನಾನು ಬರ್ತೀನಪ್ಪ ನಿಮ್ಮ ಜೊತೆ, ಇನ್ನೇನು ಮಾಡೋದು ಅಂತ. ಎಲ್ಲರೂ ಬರ್ತೀಯಾರ. ಈಗ ಒಂದ್ಸಲ ದೊಡ್ಡವರು ಅಂದ್ಕೊಂಡವರು ಸೈಕಲಲ್ಲಿ ಬಂದರೆ, ಊರಿನಲ್ಲಿ ಕಾಮನ್ ಮ್ಯಾನ್ ಇರ್ತಾನಲ್ಲ, ಅವನಿಗೆ ಸೈಕಲ್ ಹೊಡೆಯೋಕೆ ನಾಚಿಕೆ ಅನ್ಸಲ್ಲ. ಎಲ್ಲರೂ ಹೊಡಿತಾನೆ, ನಾನು ಶ್ರೀಮಂತ ಇವ್ರ ಜೊತೆಗೆ ಅಂತ. ಶ್ರೀಮಂತರಿಗೆ, ನೀವು ಬಡವರಿಗೆ ದುಡ್ಡು ಕೊಟ್ಟು ಶ್ರೀಮಂತನಾಗಿ ಮಾಡೋಕ್ಕಾಗಲ್ಲ, ಆತ್ಮದಲ್ಲಿ ಶ್ರೀಮಂತ ಮಾಡ್ಬೋದು, ಸ್ವಾಭಿಮಾನದಿಂದ ಶ್ರೀಮಂತನಾಗಿ ಮಾಡ್ಬೋದು. ಅವನಿಗೆ ಅನ್ಸುತ್ತೆ ಕರೆಕ್ಟ್, ನಾನು ಸೈಕಲ್ ಹೊಡೆಯೋದು ಸರಿ ಅಂತ. ಹಂಗೆ ಅನಿಸ್ಬೇಕು, ನಾವು ಬೀದಿಗೆ ಬರೋದು. ಅನಗತ್ಯವಾಗಿ ಬೈಕ್ ಬಿಡೋದನ್ನು ಬಿಟ್ಟು ಸ್ವಲ್ಪ ಹೊತ್ತಿದ್ರೆ ಕಾಲು ಸ್ವಲ್ಪ ಗಟ್ಟಿಯಾಗುತ್ತೆ, ಮೈಕಲ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ದೇಶನೂ ಗಟ್ಟಿಯಾಗುತ್ತೆ. ನಾನು ಪೆಟ್ರೋಲ್ದು ಲೆಕ್ಕ ನೋಡಿ ಗಾಬರಿ ಆಗಿಬಿಟ್ಟೆ. ನಾನು ಅಷ್ಟು ಪೆಟ್ರೋಲ್ ಲೆಕ್ಕಾಚಾರ ಇದೆ. ಸ್ವಲ್ಪ ಪ್ರಯತ್ನ ಪಡೋಣ. 5,000 ಜನ ಈ ರಾಜ್ಯದಲ್ಲಿ ಪ್ರತಿದಿನ 5 ಕಿಲೋಮೀಟರ್ ಸೈಕಲ್ ಓಡಿಸ್ತೀವಿ ನಾವು, ಗಾಡಿ ತೊಗೊಂಡೋಗಲ್ಲ ನಿಶ್ಚಯ ಮಾಡಿದರೆ ದೇಶಕ್ಕೆ 1.5 ಕೋಟಿ ರೂಪಾಯಿ ಓಡಿಸ್ತೀವಿ ನಾವು. 1.5 ಕೋಟಿ ರೂಪಾಯಿ ನಾವು ದೇಶಕ್ಕೆ ಡೊನೇಷನ್. 1.5 ಕೋಟಿ ರೂಪಾಯಿ. 5,000 ಜನ ಸೈಕಲ್ ಹೊಡಿತೀವಿ ಅಂದರೆ 1.5 ಕೋಟಿ ರೂಪಾಯಿ ಡೊನೇಷನ್. ಕಡಿಮೆನಾ ಇದು? ಹೌದೇ? ಯೋಚನೆ ಮಾಡಿ. 5,000 ಜನ ಇರೋದನ್ನ 50,000 ಮಾಡಿದರೆ, 50,000 ಇರೋದಾಗ 5 ಲಕ್ಷ ಮಾಡ್ಕೊಂಡ್ರೆ ಕರ್ನಾಟಕದ ಬಜೆಟ್ ಕವನ್ ಆಚೆ ಬಂದು. ನೀವು ಬಜೆಟ್ ಮಾಡೋದೇ ಬೇಡ, ನಾವು ದುಡ್ಡು ಕೊಟ್ಟಿದ್ದೀವಿ ಮಾಡ್ಕೊಳ್ಳಿ ಅಂತ. ಸಿಂಪಲ್ ಅಂತ. ನಾವು ಎಷ್ಟು ಉಳಿಸ್ಬೋದು ಅನ್ನೋದು ನಾನು ಯೋಚನೆ ಮಾಡೋದು ಯಾವಾಗಲೂ. ಸ್ವಲ್ಪ ಈ ಕಾನ್ಸೆಪ್ಟನ್ನು ತಂದು ನಾವು ಸ್ವಲ್ಪ ವರ್ಕ್ ಮಾಡೋಣ. ನಂಗೆ ಗೊತ್ತು ಸುಲಭ ಇಲ್ಲ. ಎಲ್ಲರೂ ಈಗ ಹೋಗೋವರೆಗೂ ಜೋಶಲ್ಲಿ ಇರ್ತಾರೆ. ಬೈಕ್ ರ್ಯಾಲಿ ಹೇಳಿದ್ರೆ ಬಂದ್ಬಿಡ್ತಿದ್ವಿ, ಇದು ಯಾವ ಸೈಕಲ್ ರ್ಯಾಲಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾವತ್ತು ಬೈಕ್ ರ್ಯಾಲಿ ಮಾಡ್ತಾರೆ ನೀವು ನೋಡೋರು ಯಾರೂ ಇರಲ್ಲ. ಈ ಕಾಲೇಜಲ್ಲಿ, ಹೆಣ್ಮಕ್ಳ ಕಾಲೇಜಲ್ಲಿ ಹುಡುಗರು ಬೈಕ್ ತೊಗೊಂಡ್ಬರ್ತಾರೆ, ಹುರ್ರು ಅಂತ ಹೋಗ್ತಾರೆ. ನೋಡೋರಿಗೂ ಕಾಣಿಸಲ್ಲ, ಅವನಿಗೂ ಯಾರೂ ಕಾಣಿಸ್ತಿರಲ್ಲ. ಅದನ್ನೊಂದು ಸೈಕಲ್ಲೇ ತಗೊಂಡ್ಬಂದಿಟ್ಟಿದ್ರೆ ಅವನನ್ನ ಎಲ್ಲರೂ ನೋಡಿರೋರ, ಅವನಿಗೂ ಸಾಕಷ್ಟು ಟೈಮ್ ಇರೋದ, ಏನು ಹುಡುಗರಪ್ಪ ಅಂತ. ಸ್ವಲ್ಪ ಸಿಸ್ಟಮ್ ಚೇಂಜ್ ಮಾಡಿ, ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಮಾಡೋಣ, ಒಂದು ಹೊಸ ಕಾನ್ಸೆಪ್ಟನ್ನು ತಗೊಂಡ್ಬರೋಣ. ಇನ್ನು ಸ್ವಲ್ಪ ಅದಕ್ಕೆ ನಮಗೊಂದು 2-3 ಕಾರ್ಯಕ್ರಮ ಇದೆ. ಸೊ ಈ 2-3 ಕಾರ್ಯಕ್ರಮ ಸ್ವಲ್ಪ ಚೆನ್ನಾಗಿ ಮಾಡೋಣ. ಸೈಕಲ್ ರ್ಯಾಲಿಗೆ ಬನ್ನಿ, ಹುಬ್ಳಿನ ಸ್ವಲ್ಪ ಜೋರಾಗಿ ಮಾಡ್ತಾರೆ. ಅವ್ರಿಗೆ ಹೇಳಿದ್ದೀನಿ 200ಕ್ಕಿಂತ ಕಡಿಮೆ ಇರಬಾರ್ದು ಸೈಕಲ್ಲು, 200 ಸೈಕಲ್ ಆಗಬೇಕು ಅಂತ. ಸೊ ಹುಡ್ಕೋದೇ ಕಟ್ಟ ಸೈಕಲ್ನ. ಒಂದೆಲ್ಲ ಸಿಕ್ಬಿಟ್ರೆ ಬಂದ್ಬಿಡ್ತಾರೆ. ಸರ್ಕಾರ ಕೊಟ್ಟಿರೋದೆ ಅದೇ, ಸರ್ಕಾರ ಕೊಟ್ಟಿರೋದೆ, ಅದು ನಮ್ಮ ಹುಡುಗರದಲ್ಲ ಅದು. ನಾನು ಹೋಗಿ ಸೈಕಲ್ ಹೊಡಿಸ್ಬೇಕು ಅಂತ ಎಲ್ರಿಗೂ ಹೇಳಿದ್ಮೇಲೆ ನಾನು ನೋಡಿದೆ ಸೈಕಲ್ ಕಾಸ್ಟ್ ಹೆಂಗಿದೆ ಗೊತ್ತಾ? ಬೆಂಗಳೂರು ಉಪಯೋಗ 18,000. ನನಗೆ ಅವರೊಬ್ರು ತೋರಿಸಿದ್ರು 1,36,000 ರೂಪಾಯಿ ಸೈಕಲ್ಲು. ನನ್ಗೆ ಗಾಬರಿ ಆಗೋದೆ, ಏನಿದೆಯಪ್ಪ ಇದರಲ್ಲಿ ಅಂತ. ಬೆರಳಲ್ಲಿ ಎತ್ಕೊಂಡು ಹೋಗ್ಬೋದು ಸರ್ ಈ ಸೈಕಲ್. ಅಂದ್ರು ಅದು ಸೈಕಲ್ ಬೆರಳಲ್ಲಪ್ಪ, ನಾವು ಸೈಕಲ್ ಮೇಲೆ ಕೂತ್ಕೊಂಡು ಹೋಗ್ಬೇಕು ಅಂತ ಸೈಕಲ್. ಸೊ ಹಿಂಗೂ ಇದೆ ಅಂತ, ಮಜಾ ಇದೆ, ಬಹಳ ಚೆನ್ನಾಗಿದೆ. ಪ್ಲಾನ್ ಮಾಡಿ ತರುಣ ಶಕ್ತಿಯನ್ನ ಸಮರ್ಥವಾಗಿ ಬಳಸೋಣ. ಇದು ಸಾಕು, ಈ ತರ ಏನು ಯೂಸ್ ಮಾಡಿದೀವೋ ಸಾಕು. ಸ್ವಲ್ಪ ಸಮರ್ಥವಾಗಿ ತರುಣ ಶಕ್ತಿ ಬಳಸೋಣ. ಅವರೊಂದು ಸೈಕಲ್ ಕೊಡ್ತೀನಿ ಅಂದಿದ್ದಾರೆ, ನಾಳೆ ಬೆಳಗ್ಗೆ ಬರ್ತೀನಿ.
ಮಾತಾಡಲಿ ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತ ಆಗ್ಬೋದು ಆಗ್ಬೋದು ನಮಸ್ತೆ ಹೇಳಿ ಫೈನ್ ವರ್ಣವಾಗಿದ್ರೆ ಮೀಟಿಂಗ್ ಅಲ್ಲಿದ್ದಾರೆ ಮೀಟಿಂಗ್ ಅಲ್ಲಿದ್ದಾರೆ ಮೀಟಿಂಗ್ ಅಲ್ಲಿದ್ದಾರೆ ಒಂದು 10 ನಿಮಿಷ ಯಾವುದು ಕಾರ್ಯಕ್ರಮ 10 ನಿಮಿಷ ಬಂದಾಗ ಹೌದು ಹೌದು ಯಾವಾಗ ಮಾಡ್ತಾರೆ 20 ಆಗುತ್ತೆ ಮೂರು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಇವತ್ತು ಗದಗು ಮಂಡ್ರಿಗೆ ಹುಡುಗಿ ಬೆಳಗ್ಗೆ ಟೈಮಿಂಗ್ ಕೊಟ್ಟರೆ ನಾವು ಬೆಳಗ್ಗೆ ಮಾಡ್ತೀರಾ ಸಾಯಂಕಾಲ ಆದ್ರೆ ಆಗಲ್ಲ 3 ಬೆಳಕಲ್ಲ ಬರ್ಬೇಕಲ್ಲ ನಾನು ಮಾರ್ಚ್ ಟ್ರೀಟ್ಮೆಂಟ್ ಆ್ಯಕ್ಚುಲಿ 22ರಿಂದ ಈ ಭಗತ್ ಸಿಂಗ್ ಒಂದು ಅವಾಗ ಶಹೀದ್ ಆಗ್ಬಿಟ್ಟು ಕಣ್ಣು ಸ್ವಲ್ಪ ತುಂಬ ಇರೋಷ್ಟು ದಿನ ಮಾಡೋದು ಹೊರಡು ಕರೆ ಬರುವಾಗ ಅಳಲ್ದೆ ಹೊರಡೋದು ಆಯ್ತಪ್ಪ ಇರೋಷ್ಟು ದಿನ ಮಾಡಿದ್ದೀನಿ ಇನ್ಯಾರೋ ಬರ್ತಾರೆ ಅಲ್ವಾ ಈ ದೇಶ ಇರೋದೇ ಹಂಗೆ ಒಬ್ಬರಿಗೋಸ್ಕರ ಕಾಯಲ್ಲ ಯಾವತ್ತು ಹೊರಡು ಧನ್ಯವಾದ ರೇಣುಕಾಚಾರ್ಯ ರೈಟ್ ಧನ್ಯವಾದ ಆಗ್ಬೋದು ಮೇ ಜೂನ್ ಜುಲೈ